ನಾವು ಕರೆದಿರೋದು ಏನಂತಂದರೆ ನಮ್ಮ ಎಲ್ಲ ಮುಖಂಡರು, ನಮ್ಮ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು 30ನೇ ತಾರೀಕು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೀವಿ. ಅದಕ್ಕೆ ನಮ್ಮ ಮುಖಂಡರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ ಅದರಿಂದ ನಮ್ಮ ಮುಖಂಡರಿಗೆ ಗೊತ್ತಾಗಲಿ. ಆಮೇಲೆ ಮತ್ತೆ ನಮ್ಮ ಮುಖಂಡರು ಯಾವ ರೀತಿ ಸಾರಿ ಎಲೆಕ್ಷನ್ಗೆ ಏಜೆಂಟ್ಗಳಾಗಿ ಹೋಗಿದ್ರು ಅದೆಲ್ಲ ಮಾಹಿತಿ ನಾವು ತಲೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರದ ಮೀಟಿಂಗ್ ಕರೆದಿದ್ವಿ. ಶ್ರೀರಂಗಂ ಚೌಟ್ರಿಯಲ್ಲಿ 30ನೇ ತಾರೀಕು 10:00ವರೆಗೆ ಎಲ್ಲ ಮುಖಂಡರು ಬಂದು ಭಾಗವಹಿಸಬೇಕು. ನಮ್ಮ MLA ಅವ್ರಿಗೆ ಬಲವನ್ನೋದು, ಆ ಶಕ್ತಿ ಅನ್ನೋದು ನಮ್ಮ ಕಾರ್ಯಕರ್ತರಿಂದ ಹೆಚ್ಚಿನ ಜನ ಬಂದು ಕಾರ್ಯಕರ್ತರು ಶಕ್ತಿ ತುಂಬಬೇಕು. ಯಾವುದೇ ಕಾರಣಕ್ಕೂ ಯಾರೋ ಹೇಳ್ಕೊಳ್ತಾ ಇದ್ದಾರೆ ಕೌಂಟಿಂಗ್ ಆದರೆ ನಾವು ಗೆಲ್ತೀವಿ ನೀವು ಗೆಲ್ತೀವಿ ಅಂತ. ಯಾವುದೇ ಕಾರಣಕ್ಕೂ ಆ ಭಯ ಇದನ್ನೋದು ನಮಗೇನಿಲ್ಲ. ಏನು ಆದೇಶ ಬಂದಿದೆಯೋ ಆ ಆದೇಶದ ಪರವಾಗಿ ನಾವು ತಲೆಬಾಗಿದ್ದೀವಿ. ಕೌಂಟಿಂಗ್ ಒಂದು ಬಂದಿದ್ದ ತಕ್ಷಣ ನಾವು ಖುಷಿ ಪಟ್ಟಿದ್ದೀವಿ. ಏನು ಹೈಕೋರ್ಟಲ್ಲಿ ಇದು ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ನಮ್ಮನ್ನು ಇದು ಮಾಡಿದ್ರು, ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆಯೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಅದ್ರ ಕುರಿತವಾಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕರ್ತರನ್ನ ಕರೆದಿದ್ದೀವಿ. ಅವ್ರು ಬಂದು ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಮುಖಂಡರಿಂದ ವಂದಿಸ್ತಾ ಇದ್ದೀವಿ. ನಾವೇನು ಕಾರ್ಯಕರ್ತರ ಒಂದು ಹಾಗೂ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಕರೆದಿದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಏನು 7ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ ಏನು ಆದೇಶ ಬಂತು, ಏನು ಮರು ಮತ ಎಣಿಕೆ ಮಾಡಬೇಕು ಅಂತ, ಅದನ್ನು ಏನು ನವೆಂಬರ್ 1ನೇ ವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದೆ ಏನು ಜಿಲ್ಲಾಡಳಿತ ಹಾಗೂ ಚುನಾವಣಾ ಅಧಿಕಾರಿಗಳು ಹೇಳಿದ್ದಾರೆ. ಆ ಒಂದು ಉದ್ದೇಶದಿಂದ ನಮ್ಮ ಕಾರ್ಯಕರ್ತರ ಸಭೆಯನ್ನು ಕರೀತಾ ಇದ್ದೀವಿ ಇದೇ ಗುರುವಾರದಂದು. ಈ ಒಂದು ಪತ್ರಿಕಾ ಮುಖೇನ ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಏನು ಈ ಸಭೆಗೆ ಎಲ್ಲ ಕಾರ್ಯಕರ್ತರು ಆಗಮಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಏನು ವಿರೋಧ ಪಕ್ಷದವರು ಏನು ಗೊಂದಲಕ್ಕೆ ಒಳಮಾಡಿದ್ದಾರೆ, ಏನು ನಮ್ಮ ಕಾರ್ಯಕರ್ತರ, ನಮ್ಮ ಮುಖಂಡರನ್ನ, ಅದನ್ನ ಏನು ಧೈರ್ಯ ತುಂಬುವಂಥ ಕೆಲಸ ಯಾವುದೇ ರೀತಿ, ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗ ಅತಿ ಸೂಕ್ಷ್ಮವಾಗಿ ಏನು ಚುನಾವಣೆ ಒಂದು ಮತ ಎಣಿಕೆಯನ್ನು ಮಾಡಿದೆ. ಯಾವುದೇ ರೀತಿ ಇದರಲ್ಲಿ ಬದಲಾವಣೆ ಬರುವುದಿಲ್ಲ. ಏನು ವಿರೋಧ ಪಕ್ಷದವರು ಕನಸು ಕಾಣ್ತಾ ಇದ್ದಾರೆ, ಏನು ನಮಗೆ ನ್ಯಾಯ ಸಿಗುತ್ತೆ ಅಂತ. ನಮಗೆ ಸಾಂವಿಧಾನಿಕವಾಗಿ ನ್ಯಾಯ ಸಿಕ್ಕಿದೆ. ಏನು ಮತ ಎಣಿಕೆ ಏನೋ ಸೂಕ್ಷ್ಮವಾಗಿ ಮಾಡಿದ್ದಾರೆ. EVM ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳ್ತಿದೆ. ನಮಗೆ ಪರಿಪೂರ್ಣವಾದಂಥ ನಂಬಿಕೆ ಇದೆ. ಹಾಗಾಗಿ ನಾವು ಈ ಒಂದು ಮರುಮತ ಎಣಿಕೆಯಲ್ಲಿ ಜಯಗಳಿಸ್ತೀವಿ. ಜಯಗಳಿಸಿ 3ನೇ ಸಲ ಏನು ನಾವು 3ನೇ ಸಲ ಜಯ ಅಂತ ಹೇಳೋದು ನಮ್ಮ ಶಾಸ್ತ್ರ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ಪೂರ್ವಭಾವಿ ಒಂದು ಕಾರ್ಯಕರ್ತರ ಸಭೆ ಕರೆದಿದ್ದೀವಿ. ಈ ಒಂದು ಸಭೆಯನ್ನು ನಾವು ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರ ಒಂದು ಗೊಂದಲವನ್ನು ಹೋಗಲಾಡಿಸೋಕ್ಕೆ ನಾವು ಒಂದು ಈ ಸಭೆಯನ್ನು ಕರೆದಿದ್ದೀವಿ. ಹಾಗಾಗಿ ಎಲ್ಲ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ ಪಕ್ಷದ ಮಾಲೂರು ತಾಲೂಕಿನ ಎಲ್ಲ ಮುಖಂಡರು, ನಮ್ಮ ಜನಪ್ರಿಯ ಶಾಸಕರಾದಂಥ KY ನಂಜೇಗೌಡಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಗೂ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕಿತ್ತಣ್ಣವ್ರು ಇರ್ಬೋದು, ಅದು ರಾಮೂರ್ತಣ್ಣವ್ರು ಇರ್ಬೋದು, ಅವರ ಏನು ಪಕ್ಷದ ಅಧ್ಯಕ್ಷತೆಯಲ್ಲಿ ನಾವು ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಆಗಮಿಸಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ. ಮಾಲೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಪೂರ್ತಿ ಮತ ಎಣಿಕೆ ಪ್ರಕ್ರಿಯೆಯನ್ನು ಅಸಂದುಗೊಳಿಸಿರ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ವಜಾಗೊಳಿಸುವ ಮುಖಾಂತರ ನಮ್ಮ ಶಾಸಕರಾದಂಥ KY ನಂಜೇಗೌಡರ ಒಂದು ಶಾಸಕತ್ವವನ್ನು ಎತ್ತಿಡಿರ್ತಕ್ಕಂಥದ್ದಕ್ಕೆ, ತದನಂತರ ಚುನಾವಣಾ ಆಯೋಗಕ್ಕೆ ಮರು ಎಣಿಕೆ ಮತದಾನ ಎಣಿಕೆ ಮಾಡಿ ಉಚಿತ ಲೋಕಡೆಯಲ್ಲಿ ಒಪ್ಪಿಸಲು ಸೂಚನೆ ಮಾಡುವ ಪ್ರಯುಕ್ತ ನವೆಂಬರ್ 1ನೇ ವಾರದಲ್ಲಿ ಜಿಲ್ಲಾಡಳಿತ ಹಾಗೂ ಚುನಾವಣಾ ಇಲಾಖೆ ಮರು ಮತ ಎಣಿಕೆಗೆ ಸಜ್ಜಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು
ಸಭೆ ಅಥವಾ ಯಾವುದೇ ಒಂದು ಕಾರ್ಯಗಳು ಮಾಡಬೇಕಾದ್ರೆ ನಾವೆಲ್ಲರೂ ಸಹ ಮಾಲೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಬಂಧುಗಳು, ಬೂತ್ ಏಜೆಂಟಿಂದ ಹಿಡಿದು ಎಲ್ಲ ಮುಂಚೂಣಿ ಘಟಕಗಳಿಂದ ಹಿಡಿದು ಎಲ್ಲ ಹಿರಿಯ ಮುಖಂಡರುಗಳು, ಜನಪ್ರತಿನಿಧಿಗಳೆಲ್ಲ ಸೇರಿ ಸಾಮೂಹಿಕವಾಗಿ ಚರ್ಚೆ ಮಾಡಿ ಆ ಮುಂದಿನ ಒಂದು ಮತ ಎಣಿಕೆಯ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸೂಕ್ತ ಏಜೆಂಟ್ಗಳನ್ನು ಒದಗಿಸುವ ಮುಖಾಂತರ ಪ್ರತಿ ಹಳ್ಳಿ ಬೂತ್ ಮಟ್ಟದಲ್ಲಿ, ಪ್ರತಿ ವಾರ್ಡ್ ಮಟ್ಟದಲ್ಲಿ ಅಲ್ಲಿ ಬರತಕ್ಕಂಥ ಏನು ಫಲಿತಾಂಶ ಮತ್ತೆ ಶ್ರೀಯುತ ನಂಜೇಗೌಡರ ಒಂದು ವಿಜಯವನ್ನು ಅಲ್ಲಿ ಬರುವ ಎಲ್ಲ ಒಂದು ಸಾಧ್ಯತೆಗಳು ನಮಗೆ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ದೃಷ್ಟಿಯಿಂದ ಎಲ್ಲ ಕಾರ್ಯಕರ್ತರು ಇದೇ 30ನೇ ತಾರೀಕು ಪೂರ್ವಭಾವಿ ಸಭೆಯಾಗಿ ಮಾಲೂರಿನ ಶ್ರೀರಂಗಂ ಚೌಲ್ಟ್ರಿಗೆ ಆಗಮಿಸುವ ಮುಖಾಂತರ ಅಲ್ಲಿ ತಮ್ಮ ಅನಿಸಿಕೆಗಳು ಚರ್ಚೆ ಮಾಡಿ ಮತ ಎಣಿಕೆ ದಿನ ಮತ್ತೊಮ್ಮೆ 3ನೇ ಬಾರಿ ವಿಜೃಂಭಣೆ ಮಾಡುವ ಮುಖಾಂತರ ಈ ತಾಲೂಕಿನಲ್ಲಿ ಮಾನ್ಯ ಕೆ.ವೈ. ನಂಜೇಗೌಡರ ಶಾಸಕರಾದಂಥ ನಂಜೇಗೌಡರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಬ್ಲಾಕ್ ಹಾಗೂ DCC ಮತ್ತು KPCC ಎಲ್ಲ ಮುಂಚೂಣಿ ಘಟಕಗಳ ನೇತೃತ್ವದಲ್ಲಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು.